ಹಂಪ್ಗಳು ಏನಿದೆ, ಹಂಪ್ಸ್ಗಳು ಅಂತ ನಾವೇನ್ ಕರಿತೀವಿ, ಆ ಹಂಪ್ಸ್ಗಳು ಸಾಕಷ್ಟು ಒಂದು ಸಿಗ್ನಲ್ ಇರ್ತಕ್ಕಂಥ ಜಾಗಗಳಲ್ಲಿ ಹಂಪ್ಸ್ಗಳನ್ನ ಹಾಕಿದ್ದಾರೆ. ಆದ್ಮೇಲೆ ನಮಸ್ಕಾರ. ಸೊ ನಾನು ಇವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದು ತಿಪ್ಟೂರಿನ ಪರಿಚಯ ಅಂತಕ್ಕಂಥ ವಿಚಾರದ ಮತ್ತೊಂದು ವಿಡಿಯೋ. ನವಿ ಟೈಮ್ಸ್ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಚಾನಲ್ ಅನ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ಎಸ್ಪೆಷಲಿ ಇವತ್ತು ಏನು ವಿಚಾರ ಮಾತನಾಡೋದಿಕ್ ಬಂದಿದ್ದೀನಿ ಅಂದ್ರೆ, ತಿಪ್ಟೂರಿನಲ್ಲಿ ಸಾಕಷ್ಟು ಬೋರ್ಡ್ಸ್ಗಳು ಇರ್ಲಿಲ್ಲ. ಅಂದ್ರೆ PWD ಇಂದ ಏನ್ ಇನ್ಸ್ಟಾಲ್ ಆಗಿರ್ತಕ್ಕಂಥ ನಾಮಫಲಕಗಳು ಅಂತ ನಾವೇನ್ ಕರಿತೀವಿ, ಮಾರ್ಗಸೂಚಿಗಳು ಕೂಡ ಹೌದು. ಅವು ವಿ ಸೋಮಣ್ಣನವರು ಸಾರ್ವಜನಿಕ ಅಹವಾಲನ್ನ ಸ್ವೀಕಾರ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಸಾರ್ವಜನಿಕರ ಪರವಾಗಿ ನವಿ ಟೈಮ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ನಗರದ ಸಮಸ್ಯೆ ಅಂತ ಹೇಳಿ ಪತ್ರಗಳ ಮುಖಾಂತರ ಮನವಿಯನ್ನ ಕೊಡಲಾಗಿತ್ತು. ಸೊ ಆ ಒಂದು ಪತ್ರಗಳ ಮುಖಾಂತರ ಮನವಿ ಕೊಟ್ಟ ನಂತರ ತಾಲೂಕು ಆಡಳಿತ ವ್ಯವಸ್ಥೆ ಸಾಕಷ್ಟು ಒಂದು ನಾಮಫಲಕಗಳನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸುವುದರ ಜೊತೆಗೆ ಅದರ ಒಂದು ಮೇಂಟೆನೆನ್ಸ್ ನಿರ್ವಹಣೆ ಅಂತ ನಾವೇನ್ ಕರಿತೀವಿ, ಖಂಡಿತ ಅದ್ರ ಬಗ್ಗೆ ಒಂದಿಷ್ಟು ಆಲೋಚನೆಗಳನ್ನು ಕೂಡ ಮಾಡಿ. ಯಾಕೆಂದ್ರೆ ಬೋರ್ಡ್ಸ್ ಗಳನ್ನ ಇನ್ಸ್ಟಾಲ್ ಮಾಡಿದ ನಂತರ ಅಲ್ಲಿ ಗಿಡ ಮರಗಳು ಇದ್ದಂತ ಸಂದರ್ಭದಲ್ಲಿ ಬೋರ್ಡ್ಗಳು ಮುಚ್ಚತಕ್ಕಂತ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ಅವರಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಮತ್ತೊಂದು ವಿಚಾರ ಏನಂತಂದ್ರೆ, ಹಂಪ್ಗಳನ್ನ ರಿಮೂವ್ ಮಾಡ್ತಕ್ಕಂಥ ವಿಚಾರ. ಹಂಪ್ಗಳು ಏನಿದೆ, ಹಂಪ್ಸ್ಗಳು ಅಂತ ನಾವೇನ್ ಕರಿತೀವಿ, ಆ ಹಂಪ್ಸ್ಗಳು ಸಾಕಷ್ಟು ಒಂದು ಸಿಗ್ನಲ್ ಇರ್ತಕ್ಕಂಥ ಜಾಗಗಳಲ್ಲಿ ಹಂಪ್ಸ್ಗಳನ್ನ ಹಾಕಿದ್ದಾರೆ. ಅಂದ್ರೆ ಮುಂಚೆ ಹಾಕಿದ್ರು. ಸೊ ತದನಂತರ ಸಿಗ್ನಲ್ಸ್ ಇನ್ಸ್ಟಾಲ್ ಆದ ನಂತರ ದಯವಿಟ್ಟು ಅದನ್ನ ರಿಮೂವ್ ಮಾಡಿ. ಯಾಕೆಂದ್ರೆ ಸಾಕಷ್ಟು ಸಂದರ್ಭದಲ್ಲಿ ಸಿಗ್ನಲ್ ಬಿದ್ದಂತ ಸಂದರ್ಭದಲ್ಲಿ ಗಾಡಿಗಳು ಬಂದು ಆ ಹಂಪಿನ ಮುಂದಿನ ವೀಲ್ ಏನಿದೆ ಅದು ನಿಲ್ತದೆ. ಆವಾಗ ಗಾಡಿ ಮೂವ್ ಆಗೋದಿಲ್ಲ, ಆಫ್ ಆಗ್ತದೆ, ಅಥವಾ ಹಿಂದ್ಗಡೆ ಇರ್ತಕ್ಕಂಥ ವೆಹಿಕಲ್ಸ್ ಗಳಿಗೆ ಬಹಳಷ್ಟು ತೊಂದರೆ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಸಿಗ್ನಲ್ ನಲ್ಲಿ. ದಯಮಾಡಿ ಹಂಪನ್ನ ರಿಮೂವ್ ಮಾಡಬೇಕು. ಸೊ ಬೋರ್ಡ್ ಗಳನ್ನ ಇನ್ಸ್ಟಾಲ್ ಮಾಡಿದ್ದಕ್ಕೆ ಖಂಡಿತ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ ತಾಲೂಕು ಆಡಳಿತ ವ್ಯವಸ್ಥೆಗೆ. ಇದೇ ರೀತಿ ಹೆಚ್ಚಿನ ಕಾರ್ಯಗಳನ್ನ ಆಗ್ಲಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಸೊ ಸಾಧಾರಣ ನೀವು ನೋಡ್ಬೋದು, ಬಂಡಿಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಿಂದ ನಾವು ಹಾದು ಹೋದಂತ ಸಂದರ್ಭದಲ್ಲಿ ಬಹುಶಃ ಕೋಡಿ ಸರ್ಕಲ್ ಇರ್ಬೋದು, ಕೋಡಿ ಸರ್ಕಲ್ ನಂತರ ನಗರಸಭೆ, ಸಾರ್ವಜನಿಕ ಆಸ್ಪತ್ರೆ, IB ಸರ್ಕಲ್, ಕೋರ್ಟ್ ನ ಕಾಂಪ್ಲೆಕ್ಸ್ ಏನಿದೆ, ಸಂಕೀರ್ಣ, ನ್ಯಾಯಾಂಗ ಸಂಕೀರ್ಣ, ಹಾಸನ್ ಸರ್ಕಲ್, ಈ ರೀತಿಯಾಗಿ ಎಲ್ಲದರ ಒಂದು ವಿಶೇಷತೆ ವಿಚಾರಗಳನ್ನ ಬೋರ್ಡ್ಗಳಲ್ಲಿ ಅಳವಡಿಸಿದ್ದಾರೆ. ಸಾಕಷ್ಟು ಜನರಿಗೆ ಅನುಕೂಲ ಆಗ್ತದೆ. ಮತ್ತೆ ಸಾಕಷ್ಟು ನಾನು ಮುಂಚೆನೆ ಉಲ್ಲೇಖ ಮಾಡಿದ್ದೆ, ಕೋಡಿ ಸರ್ಕಲ್ಗೆ ಬಂದಂತ ಸಂದರ್ಭದಲ್ಲಿ ಯಾವ ಮಾರ್ಗಕ್ಕೆ ನಾವು ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಅಂದ್ರೆ ನಾವು ಬೆಂಗಳೂರಿಗೆ ಹೋಗ್ಬೇಕಾ, ಯಡಿಯೂರು ತುರುವೇಕೆರೆಗೆ ಹೋಗೋ ರೂಟ್ ಯಾವುದು, ಈ ರೀತಿ ಗೊಂದಲಗಳು ಸೃಷ್ಟಿ ಆಗ್ತಾ ಇತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಇದು ಇನ್ಸ್ಟಾಲ್ ಮಾಡಿದ್ದು ತುಂಬಾನೇ ಅನುಕೂಲ ಆಗಿದೆ. ಖಂಡಿತ ಇದು ಬಹಳಷ್ಟು ಅನುಕೂಲವನ್ನ ಪಡೀತದೆ ಅಂತ ಮತ್ತಷ್ಟು ವಿಡಿಯೋಗಳನ್ನ ನಿರೀಕ್ಷೆಯಲ್ಲಿ ಇರಿ. ಅಷ್ಟು ವಿಚಾರಗಳು ಬರುತ್ತೆ. ಅಥವಾ ನಿಮಗೆ ಏನಾದ್ರೂ ಅನಿಸಿಕೆ ಅನ್ಸಿದ್ರೆ ಈ ಸ್ಪೆಸಿಫಿಕ್ ಆಗಿ ವಿಡಿಯೋ ಮಾಡಿ ಅಂತಂದ್ರೆ ಆ ವಿಡಿಯೋವನ್ನು ಕೂಡ ನಾನು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಒಳ್ಳೊಳ್ಳೆ ವಿಚಾರಗಳ ಕಿರಣ ಇರ್ತದೆ ಈ ಒಂದು ಚಾನಲ್ ನಲ್ಲಿ. ನಮಸ್ಕಾರ, ಜೈ ಹಿಂದ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.